ಬೋಧನಾ ಕಲಿಕಾ ಸನ್ನಿವೇಶ. ಈ ಬೋಧನಾ ಕಲಿಕಾ ಸನ್ನಿವೇಶ ಅಂತಕ್ಕಂಥದ್ದು ತರಗತಿಯಲ್ಲಿ ಉತ್ತಮವಾಗಿರ್ಬೇಕು. ಸನ್ನಿವೇಶ ಅಂದ್ರೆ ಯಾವುದೋ ಒಂದು ಸನ್ನಿವೇಶ, ಈಗ ಯಾರು ನಗ್ತಾರೆ ಅಂದ್ರೆ ನಾವು ನಗೋದಲ್ಲ, ಅದನ್ನ ತಿದ್ದಿ ಹೇಳ್ತಕ್ಕಂಥದ್ದು ಶಿಕ್ಷಕರ ಉಪನ್ಯಾಸಕರ ಕರ್ತವ್ಯ ಆಗ್ಬೇಕು. ಇನ್ನು ಯಾರೋ ತರಗತಿಯಲ್ಲಿ ಏನೋ ಒಂದು ಹೀಯಾಳಿಸ್ತಾರೆ ಅಂತಕ್ಕಂಥದ್ದಲ್ಲ, ಆದ್ರೆ ಹೀಯಾಳಿಸ್ತಕ್ಕಂಥದ್ದು ಯಾಕೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಕೆಸೆಟ್ ಮತ್ತು UGC ನೆಟ್ ಪರೀಕ್ಷಾ ತಯಾರಿ ಕುರಿತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ಮುಂದುವರಿಸ್ತಾ ಇದೀವಿ ಕೆಸೆಟ್ ನೆಟ್ ಕಾರ್ಯಕ್ರಮದಲ್ಲಿ. ಮುಂದೆ ಸಾಗೋಣ. ನಾವು ಕಳೆದ ಸಂಚಿಕೆಯಲ್ಲಿ ಬೋಧನಾ ಸಾಮರ್ಥ್ಯ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಇವತ್ತು ಆ ಸಂಚಿಕೆಯ 2ನೇ ಭಾಗವನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಈ ಕಾರ್ಯಕ್ರಮವನ್ನ ನೀವು ಸಂಪೂರ್ಣವಾಗಿ ಕೇಳಿದ್ರೆ ಮಾತ್ರ ಸಂಪೂರ್ಣ ಅರ್ಥ ಆಗುತ್ತೆ. ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇನ್ನು ಬೋಧನೆಯ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಬೋಧನೆಯು ಒಂದು ಕ್ರಿಯಾಶೀಲ ಪ್ರಕ್ರಿಯೆಯಾಗಿದೆ. ಅಂದ್ರೆ ಈ ಬೋಧನೆ ಅಂತಕ್ಕಂಥದ್ದೇನಿದೆ, ಇದು ಶೀಲತೆಯನ್ನು ಒಳಗೊಂಡಿದೆ. ಅಂದ್ರೆ ಕ್ರಿಯೆ. ನಾನು ಈಗ ನಿಮ್ಗೆ ಬೋಧನೆ ಮಾಡ್ತಾ ಇದ್ದೀನಿ, ನನಗೆ ತಿಳಿದಂತ ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ಒಂದು ಪ್ರಕ್ರಿಯೆ. ಇನ್ನೊಂದು, ನಮ್ಗೇನು ತಿಳಿದಿದೆ ಅದನ್ನ ತಿಳಿಸ್ತಕ್ಕಂಥದ್ದು ಒಂದು ಪ್ರಕ್ರಿಯೆ. ಆದ್ರೆ ಇನ್ನು ಉಪನ್ಯಾಸಕರು ಅಥವಾ ಅಧ್ಯಾಪಕರು ಏನಿರ್ತಾರೆ, ಅವರು ನೇರವಾಗಿ ತೆರಳಿ ವಿದ್ಯಾರ್ಥಿಗಳ ಮುಂದೆ ನಿಂತು ತಮ್ಮ ಕ್ರಿಯೆಯನ್ನ ಮಾಡ್ತಾರೆ. ಆ ಕ್ರಿಯೆಯನ್ನ ಮಾಡ್ತಕ್ಕಂತಹ ಪರಿಕಲ್ಪನೆಯನ್ನ ಕ್ರಿಯಾಶೀಲತೆ ಅಂತ, ಇದೊಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಇನ್ನು ಬೋಧನೆಯನ್ನು ವಿಶ್ಲೇಷಿಸಬಹುದು ಮತ್ತು ಮೌಲ್ಯಮಾಪನ ಮಾಡಬಹುದು. ಈ ಬೋಧನೆ ಅಂತಕ್ಕಂಥದ್ದೇನಿದೆ, ಇದು ವಿಶ್ಲೇಷಣೆಗೊಳಪಡುತ್ತೆ. ಕೆಲವರು ನಾವೇನಾದ್ರೂ ತಪ್ಪು ಮಾಡಿದೀವಿ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡಿ ನಮಗೆ ತಿಳಿಸಿ ಹೇಳ್ತಾರೆ. ಇನ್ನು ಕೆಲವರು ಅದನ್ನ ಹೀಯಾಳಿಸ್ತಾರೆ, ಅವ್ರಿಗೇನು ಮಾಹಿತಿ ಗೊತ್ತಿಲ್ಲ ಅಂತಕ್ಕಂಥದ್ದು. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಇನ್ನು ಮೌಲ್ಯಮಾಪನ, ನಿಮ್ ಬಗ್ಗೆ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯಗಳು ಬರ್ತವೆ, ಇನ್ನು ಕೆಲವು ಬಾರಿ ಕೆಟ್ಟ ಅಭಿಪ್ರಾಯಗಳು ಕೂಡ ಬರ್ಬೋದು. ಇನ್ನು ವಿದ್ಯಾರ್ಥಿ ಸ್ನೇಹಿಯಾಗಿ ನಾವು ಕಾರ್ಯನಿರ್ವಹಿಸಬೇಕಾಗುತ್ತೆ. ಯಾವುದೇ ಒಬ್ಬ ಉಪನ್ಯಾಸಕರು, ಅಧ್ಯಾಪಕರು, ಶಿಕ್ಷಕರು ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಯಾವುದೇ ಸವಾಲುಗಳು ಉಂಟಾಗಲ್ಲ. ಹಾಗಾಗಿ ಈ ಪ್ರಕ್ರಿಯೆಗಳು, ವಿಶ್ಲೇಷಣೆ ಮತ್ತು ಮೌಲ್ಯಮಾಪನ ಅಂತಕ್ಕಂಥದ್ದು, ಇವೆರಡರ ಮೇಲೆ ನಿಂತಿದೆ. ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವಿನ ಸಂಬಂಧ, ಹಾಗೆ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ, ಇವೆಲ್ಲವೂ ಕೂಡ ಗಟ್ಟಿಗೊಂಡಾಗ ಮಾತ್ರ ಇಂತಹ ಪರಿಕಲ್ಪನೆಗಳು ಸಾಧ್ಯವಾಗುತ್ತೆ. ಇನ್ನು ಬೋಧನೆ ಅಂತಕ್ಕಂಥದ್ದೇನಿದೆ, ಇದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನೊಳಗೊಂಡ ವೃತ್ತಿಪರ ಚಟುವಟಿಕೆಯಾಗಿದೆ. ಈ ಬೋಧನೆ ಅಂತಕ್ಕಂಥದ್ದೇನಿದೆ, ಕೆಲವರು ವೃತ್ತಿಗಾಗಿ ಮಾಡ್ತಾರೆ, ಇನ್ನು ಕೆಲವರು ಮನಸಂತೋಷಕ್ಕಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ವೃತ್ತಿ ಅಂತಕ್ಕಂಥದ್ದೇನಿದೆ, ಈ ವೃತ್ತಿಯಲ್ಲಿ ನಾವು ನ್ಯಾಯವನ್ನು ಒದಗಿಸಬೇಕು. ಶಿಕ್ಷಕರು
ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಗಟ್ಟಿಗೊಳ್ಳಬೇಕು ಅಂದ್ರೆ ನಮಗೆ ತಿಳಿದಿರ್ತಕ್ಕಂತಹ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಪ್ರತಿ ಉಪನ್ಯಾಸಕರು ಮತ್ತು ಅಧ್ಯಾಪಕರು ಮಾಡಬೇಕು. ಇನ್ನು ನಮಗೇನು ತಿಳಿದಿಲ್ಲ ಅದನ್ನ ನಾವು ತಿಳಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಕೆಲವ್ದು ಹೆಂಗಪ್ಪ ಅಂದ್ರೆ ನನಗೆ ಸಂಬಳ ಬರುತ್ತೆ ಬಿಡು, ಸಂಬಳ ಪಾಡಿ ಶ್ರಮ ಬರುತ್ತೆ, ಇನ್ನು ಹೇಳ್ಕೊಡದೆ ಇದ್ರೂ ನಡೆಯುತ್ತೆ ಅಂತಕ್ಕಂತಹ ಒಂದು ಪರಿಕಲ್ಪನೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಎಲ್ಲವೂ ಕೂಡ ಒಳ್ಳೆಯದು, ಆದರೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಪ್ರತಿ ಅಧ್ಯಾಪಕರಿಗೆ ಬಿಟ್ಟಂತಹ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವೃತ್ತಿಪರತೆ ಅಂತಕ್ಕಂಥದ್ದೇನಿದೆ ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಪ್ರತಿ ಉಪನ್ಯಾಸಕರು ಹಾಗೂ ಶಿಕ್ಷಕರ ಜವಾಬ್ದಾರಿ ಆಗಬೇಕು. ಇನ್ನು ಬೋಧನೆ ಅಂತಕ್ಕಂಥದ್ದೇನಿದೆ ಸಂವಹನ ಪರಿಕಲ್ಪನೆಯ ಮೇಲೆ ಆಧಾರವಾಗಿದೆ. ಯಾಕಂದ್ರೆ ನಮಗೆ ಮಾತನಾಡೋದಕ್ಕೆ ಬರುತ್ತೆ ಅಥವಾ ನಿರರ್ಗಳವಾಗಿ ನಾವು ಮಾತಾಡ್ತೀವಿ ಅಂದ್ರೆ ನಮ್ಗೆ ವಿಷಯ ತಿಳಿದಿರ್ಬೇಕು. ವಿಷಯ ತಿಳ್ಕೊಳ್ಳದೆ ಸುಮ್ಮನೆ ಹೋಗಿ ವಿದ್ಯಾರ್ಥಿಗಳ ಮುಂದೆ ನಿಂತು ನಗೆಪಾಟಲಿಗೆ ಗುರಿಯಾಗ್ತಕ್ಕಂಥ ಪರಿಕಲ್ಪನೆ ಇರುತ್ತೆ. ಸೊ ಹಾಗಾಗಿ ನಾವು ಪ್ರತಿ ವಿಷಯವನ್ನು ಕೂಡ ಅಧ್ಯಯನ ಮಾಡುವಾಗ ಅದ್ರ ಬಗ್ಗೆ ಆಳವಾದ ತಿಳುವಳಿಕೆ ಇರೋದು ಕೂಡ ಬಹಳ ಮುಖ್ಯ. ಏನೋ ಒಂದು ತಪ್ಪಾಗುತ್ತೆ, ಅದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು, ಸ್ಥಳದಲ್ಲಿಯೇ ಸರಿಪಡಿಸ್ಕೊಳ್ತಕ್ಕಂತಹ ಪರಿಕಲ್ಪನೆಯನ್ನ ಪ್ರತಿಯೊಬ್ಬರು ಕೂಡ ರೂಢಿಸ್ಕೋಬೇಕು. ಇನ್ನು ಇದು ಪ್ರಮುಖವಾಗಿ ಮಾನವಿಕ ಹಾಗೂ ಸಾಮಾಜಿಕ ಅಂಶಗಳಿಂದ ಸಂಬಂಧಿಸಲ್ಪಡುತ್ತದೆ. ಅಂದ್ರೆ ಮಾನವನ ವರ್ತನೆಗಳು, ಸಾಮಾಜಿಕ ಸಂಬಂಧಗಳು ಇವೆಲ್ಲವೂ ಕೂಡ ಬಹಳ ಮುಖ್ಯ. ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂದ್ರೆ ವಿದ್ಯಾರ್ಥಿಗಳು ನಿಮ್ಮನ್ನು ಗೌರವಿಸ್ತಾರೆ ಅಂದ್ರೆ ಅದು ನಿಮ್ಮಲ್ಲಿರುವಂತಹ ಜ್ಞಾನಕ್ಕೆ ಮಾತ್ರ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಜ್ಞಾನ ಅಂತಕ್ಕಂಥದ್ದನ್ನ ಪಡ್ಕೊಳ್ಳೋದು ಬಹಳ ಮುಖ್ಯ. ಏನೋ ಯಾವುದೋ ಒಂದು ದಾರಿಯಲ್ಲಿ ಹಣಕ್ಕೋಸ್ಕರ ಬಂದು ವೃತ್ತಿಯನ್ನ ಮಾಡ್ತಕ್ಕಂಥದ್ದಲ್ಲ, ಬದಲಾಗಿ ನಾವು ವೃತ್ತಿ ಮಾಡ್ತಾ ಇರ್ತಕ್ಕಂತಹ ವೃತ್ತಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಂತಹ ಸನ್ನಿವೇಶಗಳು ಬಂದಾಗ ಯಾವುದೇ ಒಂದು ವ್ಯವಸ್ಥೆಯು ಸರಿಯಾದ ಕ್ರಮದಲ್ಲಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬೋಧನೆಯು ಪರಸ್ಪರ ಒಂದು ಅನುವರ್ತಿತ ಪ್ರಕ್ರಿಯೆಯಾಗಿದೆ. ಅಂದ್ರೆ ಈ ಬೋಧನೆಯನ್ನ ಮಾಡಬೇಕು ಅಂತ ನಿಮಗೆ ಒಂದಿಷ್ಟು ಟೈಮ್ ಟೇಬಲ್ಗಳನ್ನ ಕೊಡ್ತಾರೆ. ಆ ಟೈಮ್ ಟೇಬಲ್ಗಳ ಪ್ರಕಾರವಾಗಿ ನೀವು ಬೋಧನೆಯನ್ನ ಮಾಡ್ತೀರಿ. ಸೊ ಆ ಟೈಮ್ ಅಂತಕ್ಕಂಥದ್ದೇನಿದೆ ಅದು ಅನುವರ್ತನೆ. ನಿಮ್ಮ ವರ್ತನೆಗಳು ಅಂದ್ರೆ ನೀವು ಮಾಡ್ತಕ್ಕಂತಹ ಪಾಠ ವಿದ್ಯಾರ್ಥಿಗಳಿಗೆ ಹೇಗೆ ತಲುಪ್ತಾ ಇದೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಏಕದಮ್ ಓದ ತಕ್ಷಣ ಪಾಠ ಶುರು ಮಾಡೋದಲ್ಲ, ಬದಲಾಗಿ ಒಂದು ಮಾರಲ್ ಸ್ಟೋರಿ ಅಂತ ಹೇಳ್ತಾರಲ್ಲ, ಸೊ ಹಾಗೆ ವಿದ್ಯಾರ್ಥಿಗಳನ್ನ ತಮ್ಮ ಪಾಠದ ಕಡೆಗೆ ಸೆಳೆದುಕೊಳ್ತಕ್ಕಂತಹ ಪ್ರಕ್ರಿಯೆ ಕೂಡ ಬಹಳ ಮುಖ್ಯ. ಸೊ ವಿದ್ಯಾರ್ಥಿಗಳು ಬೆಳಿಗ್ಗೆ ಯಾವುದೋ ಒಂದು ಮೂಡ್ನಲ್ಲಿ ಬಂದಿರ್ತಾರೆ, ಅವರು ಏನೋ ಯೋಚನೆ ಮಾಡ್ತಿರ್ತಾರೆ. ಇನ್ನು ಕಾಲೇಜಿನಲ್ಲಿ ಪ್ರೇಮದ ಒಂದು ಪರಿಕಲ್ಪನೆ ಬಹಳ ನಡೀತಾ ಇರುತ್ತೆ. ಪ್ರೇಮ, ಪ್ರೀತಿ, ಆಕರ್ಷಣೆಗಳು ಇವೆಲ್ಲವೂ ಕೂಡ ಇರ್ತವೆ. ಸೊ ಹಾಗಾಗಿ ಇಂತಹ ಆಕರ್ಷಣೆಗಳಿಂದ ಹೊರಗೆ ಬರಬೇಕು ಅಂದ್ರೆ ಒಂದು ಮಾರಲ್ ಸ್ಟೋರಿ ಅನ್ನೋದು ಬಹಳ ಮುಖ್ಯ. ಸೊ ಯಾವುದೇ ವರ್ತನೆಗಳು, ವಿದ್ಯಾರ್ಥಿಗಳ ವರ್ತನೆಗಳನ್ನ ಗಮನಿಸಬೇಕು. ಹಾಗೆ ಉಪನ್ಯಾಸಕರು ತಮ್ಮ ವರ್ತನೆಗಳನ್ನ ತಾವೇ ಗಮನಿಸಿಕೊಳ್ತಕ್ಕಂತಹ ಪ್ರಕ್ರಿಯೆ ಕೂಡ ಇಲ್ಲಿ ಬಹಳ ಮುಖ್ಯ. ಇನ್ನು ಬೋಧನೆ ಅಂತಕ್ಕಂಥದ್ದು ಒಂದು ಉದ್ದೇಶಪೂರ್ವಕ ಚಟುವಟಿಕೆಯಾಗಿದೆ. ಅಂದ್ರೆ ಈ ಬೋಧನೆ ಏನಿದೆ ಅದು ಒಂದು ಉದ್ದೇಶ ಇದೆ. ಈಗ ನಾವು ವಿದ್ಯಾರ್ಥಿಗಳಿಗೆ ಇದನ್ನ ಕಲಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಆದ್ರೆ, ಇನ್ನು ನಮಗೆ ಸರ್ಕಾರಗಳು ಸಂಬಳವನ್ನ ಕೊಡುತ್ತೆ ಅಂತಕ್ಕಂಥದ್ದು ತಮ್ಮ ಕುಟುಂಬವನ್ನ ನಿರ್ವಹಿಸ್ತಕ್ಕಂತಹ ಪ್ರಕ್ರಿಯೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಫ್ರೀಯಾಗಿ ಕೆಲಸ ಮಾಡಲ್ಲ, ಅದಕ್ಕೆ ತಕ್ಕಂತಹ ಸಂಭಾವನೆ ಅಥವಾ ಸಂಬಳದ ರೀತಿಯಲ್ಲಿ ಸರ್ಕಾರಗಳು ಅದು ನೀಡ್ತವೆ. ಸೊ ಆ ಪ್ರಕ್ರಿಯೆಯಲ್ಲಿ ಯಾಕಂದ್ರೆ ಕುಟುಂಬ ನಿರ್ವಹಣೆಗಾಗಿ ಅಧ್ಯಾಪಕರು, ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಅಂಶ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾಕೆ ಕೆಲಸ ಮಾಡ್ತಾರೆ, ಯಾಕೆ ಬೋಧನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಇಲ್ಲದೆ ಯಾರೂ ಕೂಡ ಬೋಧನೆ ಮಾಡಲ್ಲ. ಇನ್ನು
ವಿದ್ಯಾರ್ಥಿಗಳನ್ನ ಒಳ್ಳೆಯ ಭವಿಷ್ಯವನ್ನ ರೂಪಿಸಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಉದ್ದೇಶ. ಸುಮ್ಮನೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಹೋಗುವ ಬದಲು ಒಂದು ಮೌಲ್ಯಗಳನ್ನ ಕಲಿಸ್ತಕ್ಕಂಥದ್ದು, ಸಂಸ್ಕೃತಿಯನ್ನ ಕಲಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಅಂಶ ಬೋಧನೆಯ ಅವಶ್ಯಕತೆಗಳು. ಈ ಬೋಧನೆ ಅನ್ನೋದು ಯಾಕೆ ಬೇಕು ನಮಗೆ ಅನ್ನೋದನ್ನ ಈಗ ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ. ಇನ್ನು ಮೊದಲನೇದು, ಶಿಕ್ಷಕ ಅನ್ನುವವನು ಜ್ಞಾನ ಸಂಪಾದಿಸಲು ಒಂದು ಸನ್ನಿವೇಶವನ್ನ ಸೃಷ್ಟಿಸಿಕೊಳ್ಳುವವನು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಬ್ಬರು ಶಿಕ್ಷಕರು, ಅಧ್ಯಾಪಕರು, ಉಪನ್ಯಾಸಕರು ಇರ್ತಾರೆ. ಸೊ ಅವರು ಮೊದಲು ಜ್ಞಾನವನ್ನ ಸೃಷ್ಟಿಸಬೇಕು. ಅಂದ್ರೆ ನೀವು ಒಂದು ಪಠ್ಯ ಕೊಡ್ತಾರೆ, ಆ ಪಠ್ಯಕ್ಕೆ ಸಂಬಂಧಿಸಿದಂತೆ ಜ್ಞಾನವನ್ನ ಶಿಕ್ಷಕರು ಸಂಪಾದನೆ ಮಾಡಬೇಕು. ಸೊ ಸುಮ್ಮನೆ ಬಂದು ಪಾಠ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸಿಲೆಬಸ್ ಏನಿರುತ್ತೆ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ತಿಳ್ಕೊಂಡು ಆಳವಾದ ಅಧ್ಯಯನವನ್ನ ಮಾಡಿಕೊಂಡು ಪ್ರಸಾರ ಮಾಡಿದ್ರೆ ಅದಕ್ಕೆ ಒಂದು ಯೋಗ್ಯ ಇರುತ್ತೆ. ಸೊ ನಾನು ಅಷ್ಟೇ ಸುಮ್ಮನೆ ಇಲ್ಲಿ ನಿಮಗೆ ಮಾಹಿತಿ ಕೊಡೋಕ್ಕಾಗಲ್ಲ. ನಾವು ದಿನ ಕ್ಲಾಸ್ ಮಾಡ್ಬೋದು, ಆದ್ರೆ ನಮ್ಗೆ ಸಮಯ ಬೇಕು, ಅದನ್ನ ನಾವು ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ವಾರಕ್ಕೊಂದು ತರಗತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಕೆಲವರು ದಿನ ಮಾಡ್ತಾರೆ. ಸೊ ದಿನ ಮಾಡೋದ್ರಿಂದ ನಮ್ಗೆ ಮಾಹಿತಿ ಬೇಗ ಸಿಗಲ್ಲ. ವಾರವಿಡೀ ಸಂಶೋಧನೆ ಮಾಡಿ ಒಂದು ದಿನ ಆ ಮಾಹಿತಿಯನ್ನ ಕೊಟ್ರೆ ಅದರ ಗುಣಮಟ್ಟ ಹೆಚ್ಚಾಗುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಉಪನ್ಯಾಸಕರು, ಅಧ್ಯಾಪಕರು ಪ್ರತಿನಿತ್ಯ ಪಾಠಗಳನ್ನ ಮಾಡಬೇಕಾಗುತ್ತೆ. ಸೊ ಆ ಪ್ರತಿನಿತ್ಯಕ್ಕೆ ಎಷ್ಟು ಬೇಕು ಅಷ್ಟು ಅಂಶಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಾವು ಜ್ಞಾನ ಸಂಪಾದನೆ ಮಾಡ್ತೀವಿ ನಿಜ, ಅದು ಸಂಪಾದನೆ ಮಾಡ್ತಕ್ಕಂತಹ ಪರಿಕಲ್ಪನೆ ಹೇಗಿರಬೇಕು, ನಾವು ಎಷ್ಟು ಅಂಶವನ್ನ ಇವತ್ತು ಹೇಳಬೇಕು, ನಾಳೆ ಎಷ್ಟು ಅಂಶವನ್ನ ಹೇಳಬೇಕು ಅನ್ನೋದನ್ನ ಮೊದಲೇ ಶಿಕ್ಷಕರು ಅಥವಾ ಅಧ್ಯಾಪಕರು, ಉಪನ್ಯಾಸಕರು ಒಂದು ಪ್ಲಾನ್ ಮಾಡಬೇಕು. ಸೊ ಎಲ್ಲಾನು ಕೂಡ ಒಂದೇ ಬಾರಿ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಏನು ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಪ್ರತಿನಿತ್ಯ ತರಗತಿಗಳಿರುತ್ತೆ. ಪ್ರತಿನಿತ್ಯದಲ್ಲಿ ನಾವು ನಮ್ಮ ಜ್ಞಾನವನ್ನ, ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಜ್ಞಾನವನ್ನ ನೀಡುವುದರ ಮೂಲಕ, ಸೊ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡಿ ಮಾರ್ಗದರ್ಶಕನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಸ್ನೇಹಿತನಾಗಿ ಶಿಕ್ಷಕರು, ಉಪನ್ಯಾಸಕರು, ಅಧ್ಯಾಪಕರು ಕಾರ್ಯನಿರ್ವಹಿಸಬೇಕು. ಅಂದ್ರೆ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಏನಾದ್ರೂ ತೊಂದರೆಗಳಿದ್ರೆ ಮುಕ್ತವಾಗಿ ಶಿಕ್ಷಕರೊಂದಿಗೆ ಹಂಚಿಕೊಳ್ತಕ್ಕಂತಹ ವಿಶ್ವಾಸ ಮೂಡಬೇಕು. ಅಂದ್ರೆ ಅಲ್ಲಿ ಮಾರ್ಗದರ್ಶನ ಬೇಕು. ಇನ್ನು ಯಾರೇ ಆಗಿದ್ರೂ ಕೂಡ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರಿಂದನೇ ಒಬ್ಬರು ಗುರು ಇದ್ದೇ ಇರ್ತಾರೆ. ಅವರು ನೀವು ಇಂಥ ಮಾರ್ಗದಲ್ಲಿ ನಡೆಯಿರಿ, ಹೀಗೆ ನಡೆಯಿರಿ ಅಂತಕ್ಕಂತಹ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾರೆ. ಸೊ ಅವ್ರು ಹೇಳಿದಂತಹ ಮಾತುಗಳನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರೆದರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ವಿ ಆಗ್ತೀವಿ. ಇನ್ನು ಆ ಅವಶ್ಯಕತೆ ಏನಿದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ನೇಹಿತರಾಗಬೇಕು. ಅಂದ್ರೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸ್ನೇಹಿತರ ರೀತಿಯಲ್ಲಿ ನಾವು ವರ್ತಿಸಬೇಕು. ಯಾಕಂದ್ರೆ ನಮಗೊಂದು ಸ್ಥಾನಮಾನ ಇದೆ ಅಂದ್ರೆ ಅದು ವಿದ್ಯಾರ್ಥಿಗಳಿಂದ ಬಂದಿರತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳನ್ನ ನಾವು ಚೆನ್ನಾಗಿಟ್ಕೋಬೇಕು, ಹಾಗೆ ಸ್ನೇಹಿತರ ರೀತಿಯಲ್ಲಿ ವರ್ತಿಸಬೇಕು. ಆದರೆ ಪಾಠದ ಸಮಯದಲ್ಲಿ ಪಾಠ ಮಾಡಬೇಕು, ಇನ್ನು ಇತರೆ ಸಮಯದಲ್ಲಿ ನಾವು ಸ್ನೇಹಿತರ ರೀತಿಯಲ್ಲಿ ವರ್ತಿಸಬೇಕು. ಯಾಕಂದ್ರೆ ಸ್ನೇಹಿತರ ರೀತಿಯಲ್ಲಿ ವರ್ತಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಬ್ಬ ಶಿಕ್ಷಕನಿಗೆ ಗೌರವ ಸಿಗುತ್ತೆ, ಹಾಗೆ ಒಂದೊಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ನಾವು ವಿರೋಧ ಕಟ್ಕೊಳ್ಳೋದಲ್ಲ, ಬದಲಾಗಿ ಸ್ನೇಹವನ್ನ ತೋರಿಸ್ಬೇಕು, ಸ್ನೇಹವನ್ನ ಉಳಿಸ್ಕೋಬೇಕು. ಇನ್ನು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಬೇಕು ಬೇಡಗಳನ್ನ ವಿಚಾರಿಸ್ತಕ್ಕಂಥದ್ದು. ಪೋಷಕರು ಶಾಲೆಗೆ ಅಥವಾ ಕಾಲೇಜುಗಳಿಗೆ ಕಳುಹಿಸಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಸೊ ಕಾಲೇಜಿಗೆ ಬಂದ ಮೇಲೆ
ಅಥವಾ ಶಾಲೆಗೆ ಬಂದ ಮೇಲೆ ಅದು ಶಿಕ್ಷಕರ ಜವಾಬ್ದಾರಿ, ಅಧ್ಯಾಪಕರ ಜವಾಬ್ದಾರಿ ಆಗಿರುತ್ತೆ. ಯಾವುದೇ ಒಂದು ಮಗು ಆ ಮಗುವಿಗೆ ಏನಾದ್ರೂ ಸಮಸ್ಯೆಗಳು ಉಂಟಾದ್ರೆ ಅಥವಾ ಅಲ್ಲಿ ಏನಾದ್ರೂ ತಪ್ಪುಗಳು ನಡೀತಾ ಇದ್ರೆ, ಸೊ ಇಂತಹ ಸಂದರ್ಭಗಳಲ್ಲಿಯೂ ಕೂಡ ಉಪನ್ಯಾಸಕರು, ಅಧ್ಯಾಪಕರು ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ವಿದ್ಯಾರ್ಥಿ ಅನ್ನುವವನು ಜ್ಞಾನ ಸಂಪಾದನೆಗಾಗಿ ಶಿಕ್ಷಕರನ್ನು ಅವಲಂಬಿಸಿರ್ತಾರೆ. ಅಂದ್ರೆ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಈಗ ತಾನೇ ಚಿಗುರಿರ್ತಕ್ಕಂಥವ್ರು, ಆತನನ್ನ ಜ್ಞಾನವನ್ನ ತುಂಬುವುದರ ಮೂಲಕ ಗುರುಗಳು ಆತನಿಗೆ ನೆರವಾಗ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ನಮಗೆ ಚಿಕ್ಕ ವಯಸ್ಸಲ್ಲಿ ಏನೂ ಕೂಡ ಗೊತ್ತಿರಲಿಲ್ಲ. ಸೊ ನಮಗೆ ಗೊತ್ತು ಮಾಡಿಸಿದ್ಯಾರು? ಗುರುಗಳು. ಮೊದಲ ಗುರು ಯಾರು? ತಾಯಿ ಮೂಲಕ, ತಂದೆ ತಾಯಿಗಳ ಮೂಲಕ ಎಲ್ಲವೂ ಕೂಡ ನಮಗೆ ಗೊತ್ತಾಯ್ತು. ಪ್ರಪಂಚ ಅಂದ್ರೆ ಏನು, ಪ್ರಪಂಚದಲ್ಲಿ ಎಂತ ಜನರಿರ್ತಾರೆ, ಸೊ ಅವರ ನಡುವೆ ನಾವು ಹೇಗೆ ಬದುಕಬೇಕು, ಇವೆಲ್ಲವನ್ನ ಕಲಿಸಿಕೊಟ್ಟಿದ್ದು ತಾಯಿ, ತಂದೆ. ನಂತರ ಸಮಾಜ ಅಂದ್ರೆ ಏನು, ಸಮಾಜ ಅಂದ್ರೆ ಹೇಗಿರುತ್ತೆ, ಹಾಗೆ ಯಾವ ಪಠ್ಯವನ್ನ ಓದಬೇಕು, ಯಾವ ಸಮಯಕ್ಕೆ ಏನು ಓದಬೇಕು, ಯಾವ ವಯಸ್ಸಿನಲ್ಲಿ ಏನ್ ಮಾಡಬೇಕು, ಇವೆಲ್ಲವನ್ನ ಕಲಿಸಿಕೊಟ್ಟಿದ್ದು ಗುರು. ಅಂದ್ರೆ ಪ್ರತಿ ಪಾತ್ರದಲ್ಲಿಯೂ ಕೂಡ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಸೊ ನಾವು ಸುಮ್ಮನೆ ಏನೋ ಒಂದು ಹೇಳೋದಕ್ಕೆ ಆಗಲ್ಲ. ಹೇಳಬೇಕು ಅಂದ್ರೆ ನಮ್ಮ ಮಾತಿನಲ್ಲಿ ತೂಕ ಇರಬೇಕು. ಮಾತಿನಲ್ಲಿ ತೂಕ, ಮೌಲ್ಯವನ್ನ ಹೇಳ್ಕೊಟ್ಟಿದ್ದು, ಸಂಸ್ಕಾರವನ್ನ ಕಲಿಸಿದ್ದು, ಇವೆಲ್ಲವೂ ಕೂಡ ಗುರುಗೆ ಸಲ್ತಕ್ಕಂತಹ ಒಂದು ಗುರುದಕ್ಷಿಣೆ ಅಂತ ನಾವು ಹೇಳ್ಬೋದು. ಇನ್ನು ವಿದ್ಯಾರ್ಥಿಯು ಶಿಕ್ಷಕರ ಪ್ರತಿ ಚಟುವಟಿಕೆಯನ್ನು ಗಮನಿಸುವವನಾಗಿರುತ್ತಾರೆ. ಅಂದ್ರೆ ಶಿಕ್ಷಕರು ಹೇಗಿರ್ತಾರೋ ಹಾಗೆ ವಿದ್ಯಾರ್ಥಿಗಳು ಇರ್ತಾರೆ. ಪ್ರತಿ ಚಟುವಟಿಕೆ, ಶಿಕ್ಷಕರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಇನ್ನೊಬ್ಬರನ್ನ ಹೇಗೆ ಮಾತಾಡಿಸ್ತಾ ಇದ್ದಾರೆ, ಹಾಗೆ ವಿದ್ಯಾರ್ಥಿನಿಯರ ಜೊತೆ ಹೇಗೆ ವರ್ತಿಸ್ತಾರೆ, ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ತಾರೆ. ಯಾಕಂದ್ರೆ ಶಿಕ್ಷಕರ ವೃತ್ತಿಗೆ ಕೆಟ್ಟ ಹೆಸರನ್ನ ತರ್ತಕ್ಕಂಥವರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಸೊ ಹಾಗಾಗಿ ನಮ್ಮ ಸಮಾಜ ಅಂತಕ್ಕಂಥದ್ದೇನಿದೆ ಇದು ಬದಲಾಗಬೇಕು. ಶಿಕ್ಷಕರ, ಉಪನ್ಯಾಸಕರ ಸ್ಥಾನ ಹಾಗೆ ಉಳಿಬೇಕು. ಹಾಗೆ ಒಂದು ಮೌಲ್ಯ ಅಂತಕ್ಕಂಥದ್ದು ಶಿಕ್ಷಕರಲ್ಲಿಯೂ ಕೂಡ ಮೂಡಬೇಕಾಗುತ್ತೆ. ಕೇವಲ ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲ, ಶಿಕ್ಷಕರು ಕೂಡ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ. ಒಬ್ಬರಿಂದಾಗಿ ಎಲ್ಲ ಸಮುದಾಯಕ್ಕೆ, ಇಡೀ ಶಿಕ್ಷಕ ವರ್ಗಕ್ಕೆ, ಇಡೀ ಉಪನ್ಯಾಸ ವರ್ಗಕ್ಕೆ ಕೆಟ್ಟ ಹೆಸರು ಬರೋದು ಸರಿಯಲ್ಲ. ಸೊ ಹಾಗಾಗಿ ಒಬ್ಬರೇ ಯಾರಿದ್ದಾರೆ ಅವರು ಇನ್ನಾದರೂ ತಿದ್ದಿ ನಡೆಯೋದು ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿಯ ಶ್ರೇಯೋಭಿವೃದ್ಧಿಗಾಗಿ ಶಿಕ್ಷಕನೇ ಒಂದು ಪ್ರೇರಣಾ ಶಕ್ತಿಯಾಗಿರ್ತಾರೆ. ಅಂದ್ರೆ ಈ ಶಿಕ್ಷಕರು ಅಂತಕ್ಕಂಥವ್ರು ಏನಿದ್ದಾರೆ ಅವರು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಕರಾಗಿ, ಒಬ್ಬ ಮಿತ್ರರಾಗಿ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋದ್ರ ಮೂಲಕ ತಾವು ಕೂಡ ಸರಿದಾರಿಯಲ್ಲಿ ನಡೆದು ವಿದ್ಯಾರ್ಥಿಗಳನ್ನ ಸರಿದಾರಿಗೆ ಕರೆದೊಯ್ಯತಕ್ಕಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ಇನ್ನು ಪ್ರಮುಖವಾಗಿ ವಿದ್ಯಾರ್ಥಿಯು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುವುದು ಶಿಕ್ಷಕರ ಮುಖ್ಯ ಕರ್ತವ್ಯವಾಗಿದೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಪಠ್ಯದ ಬಗ್ಗೆ, ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಅಭಿರುಚಿ ಮೂಡುವಂತೆ ಮಾಡಬೇಕು. ಹಾಗೆ ಅಸಡ್ಡೆ ಭಾವನೆ ಮೂಡದಂತೆ ನೋಡ್ಕೊಳ್ಳೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಂದರೆ ಪಠ್ಯ ಚಟುವಟಿಕೆಯಲ್ಲಿ ಹೇಗಿರಬೇಕು, ಪಠ್ಯೇತರ ಚಟುವಟಿಕೆ ಅಂದರೆ ಏನು, ಅದರಿಂದ ಏನು ಪ್ರಯೋಜನ ಇದೆ, ಇವೆಲ್ಲವನ್ನು ಕೂಡ ಅರ್ಥ ಮಾಡಿಸ್ಬೇಕು. ಸೊ ಏನೋ ಹಾಡು ಹೇಳೋದಂತೆ, ಏನೋ ಡ್ಯಾನ್ಸ್ ಮಾಡೋದಂತೆ, ಕುಡಿದು ಬಿಡೋಣ ಬಾ ಮಚ್ಚ ಅಂತಕ್ಕಂತಹ ಆಲೋಚನೆಯಲ್ಲಿರ್ತಾರೆ. ಸೊ ಪಠ್ಯೇತರ ಚಟುವಟಿಕೆಯಿಂದ ಏನಿರುತ್ತೆ, ಅದರಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಬೇಕು. ಇನ್ನು ಕೆಟ್ಟ ಚಟಗಳಿಗೆ ಬೀಳದಂತೆ ವಿದ್ಯಾರ್ಥಿಗಳನ್ನ ನೋಡ್ಕೋಬೇಕಾಗುತ್ತೆ. ಸೊ ಇಂತಹ ಸನ್ನಿವೇಶಗಳಲ್ಲಿ ಕೂಡ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಇನ್ನು ವಿಷಯ ಅಂತಕ್ಕಂಥದ್ದೇನಿದೆ ಇದು ವಿದ್ಯಾರ್ಥಿ ಮತ್ತು ಬೋಧಕರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ನಾನು ಆಗಲೇ ಮೊದಲನೇ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರಿಯೋದು ಕೂಡ ಇಲ್ಲಿ ಬಹಳ ಮುಖ್ಯ. ಇನ್ನು ಪ್ರತಿ ಉಪನ್ಯಾಸಕರು, ಅಧ್ಯಾಪಕರು
ಬೋಧನೆ ಮಾಡ್ತಕ್ಕಂತಹ ವಿಷಯ ಆಳವಾಗಿ ಪರಿಣಾಮಕಾರಿಯಾಗಿದ್ದರೆ ಪ್ರತಿ ವಿದ್ಯಾರ್ಥಿಯಲ್ಲಿಯೂ ಕೂಡ ಕಲಿಕೆ ಅಂತಕ್ಕಂಥದ್ದು ವೃದ್ಧಿಗೆ ಕಾರಣವಾಗುತ್ತೆ. ಇನ್ನು ಪ್ರತಿ ಉಪನ್ಯಾಸಕರು ಏನಿರ್ತಾರೆ, ಅವರು ಬೋಧನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ವಿಷಯದ ಬಗ್ಗೆ ಪರಿಣಾಮಕಾರಿಯಾಗಿ ಬೆಳಕು ಚೆಲ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ವಿಷಯವನ್ನ ಬೋಧನೆ ಮಾಡುವಾಗ ಅಲ್ಲಿ ಪ್ರಮುಖವಾಗಿ ಸುಮ್ಮನೆ ಸುದ್ದಿ ಪತ್ರಿಕೆಗಳನ್ನು ಓದ್ಕೊಂಡು ಹೋದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಬದಲಾಗಿ ಆ ಒಂದೊಂದು ಅಂಶ ಏನು ಹೇಳುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಶಿಕ್ಷಕರು, ಉಪನ್ಯಾಸಕರು ತಾವು ಬೋಧಿಸುವಂತಹ ವಿಷಯವನ್ನು ಅನುಕ್ರಮ ರೀತಿಯಲ್ಲಿ ಸಂಘಟಿಸಬೇಕು. ಅಂದರೆ ಯಾವುದಾದ್ಮೇಲೆ ಯಾವುದನ್ನೇ ಹೇಳಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಮೊದಲೇ ಅನಾನುಕೂಲವನ್ನು ಹೇಳಿ ನಂತರ ಅದರ ಮಹತ್ವವನ್ನು ಹೇಳಿದ್ರೆ ಅದು ಏನು ಪ್ರಯೋಜನ ಆಗಲ್ಲ. ಸೊ ಮೊದಲು ಅದು ಹೇಗೆ ಉಟ್ಕೊಳ್ತು, ಅದರ ಮಹತ್ವ ಏನು ಅನ್ನೋದನ್ನ ಹೇಳಿ ನಂತರದಲ್ಲಿ ಅದರ ಮಹತ್ವ ಏನು ಅನ್ನೋದು ಅರ್ಥ ಆದ್ಮೇಲೆ ಅದರ ಅನುಕೂಲ ಅನಾನುಕೂಲವನ್ನ ಹೇಳಿದ್ರೆ ತುಂಬಾ ಒಳ್ಳೆಯ ಬೋಧನೆ ಆಗುತ್ತೆ. ಸೊ ಬೋಧನೆ ಅಂದ್ರೆ ಹೇಗೋ ಮಾಡೋದಕ್ಕಾಗಲ್ಲ, ಅದಕ್ಕೂ ಒಂದು ಕ್ರಮ ಅನ್ನೋದು ಇದ್ದೇ ಇರುತ್ತೆ. ಇನ್ನು ವಿಷಯವನ್ನು ಮೊದಲಿಗೆ ಸರಳದಿಂದ ಸಂಕೀರ್ಣತೆಯ ಕಡೆಗೆ ಜೋಡಿಸಿರ್ಬೇಕು. ಯಾವುದೇ ಒಬ್ಬ ಉಪನ್ಯಾಸಕ, ಶಿಕ್ಷಕರು ಪ್ರಮುಖವಾಗಿ ಯಾವುದೇ ಒಂದು ವಿಷಯವನ್ನ ಸರಳವಾಗಿ ಅರ್ಥ ಮಾಡಿಸ್ಬೇಕು. ಆ ಸರಳದಿಂದ ಸಂಕೀರ್ಣತೆಗೆ ಹೋಗ್ಬೇಕು. ಆ ಸಂಕೀರ್ಣತೆಗೆ ಹೋಗಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ಸರಳೀಕರಣಗೊಳಿಸ್ತಕ್ಕಂತಹ ಒಂದು ಪರಿಕಲ್ಪನೆ ಪ್ರತಿ ಉಪನ್ಯಾಸಕರಲ್ಲಿ ಮೂಡಬೇಕಾಗುತ್ತೆ. ಆಗ ಮಾತ್ರ ಇಂತಹ ವ್ಯವಸ್ಥೆಗಳು ರೂಪುಗೊಳ್ಳೋದಕ್ಕೆ ಸಾಧ್ಯ. ಇನ್ನು ಶಾಲಾ ಕಾಲೇಜುಗಳ ಪರಿಸರ, ಪ್ರತಿ ಬೋಧನೆ ಉತ್ತಮವಾಗಿರ್ಬೇಕು ಅಂದ್ರೆ ಶಾಲಾ ಕಾಲೇಜುಗಳ ವಾತಾವರಣ ಉತ್ತಮವಾಗಿರುವ ಹಾಗೆ ನೋಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ವಾತಾವರಣ ಕೆಟ್ಟೋದ್ರೆ ಅಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ತವೆ. ವಿದ್ಯಾರ್ಥಿಗಳಲ್ಲಿ ಕೆಟ್ಟ ಚಟಗಳ ಒಂದು ದಾಸರಾಗಿ ವಿದ್ಯಾರ್ಥಿಗಳು ಬದುಕ್ತಾರೆ. ಸೊ ಹಾಗಾಗಿ ಶಾಲಾ ಪರಿಸರ ಹಾಗೆ ಕಾಲೇಜುಗಳ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳೋದಷ್ಟೇ ಅಲ್ಲ, ಅಲ್ಲಿ ವಾತಾವರಣವನ್ನ ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯವಾದಂತಹ ಅಂಶ ಅಂತಾನೆ ಹೇಳ್ಬೋದು. ಇನ್ನು ಉತ್ತಮ ಪರಿಸರವನ್ನ ಶಿಕ್ಷಕರು, ಉಪನ್ಯಾಸಕರು ನಿರ್ಮಿಸುವುದರಿಂದ ಕಲಿಕೆಯು ಉತ್ತಮವಾಗಿ ಯಶಸ್ವಿಯಾಗುತ್ತದೆ. ಅಂದ್ರೆ ಈ ಉತ್ತಮ ಪರಿಸರವನ್ನ ಸೃಷ್ಟಿಸತಕ್ಕಂಥದ್ದು ಶಿಕ್ಷಕರು ಮತ್ತು ಉಪನ್ಯಾಸಕರ ಕರ್ತವ್ಯ. ಅಂದ್ರೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಕಾಲೇಜಿನ ಅಥವಾ ಶಾಲೆಯ ಒಳಗಡೆ ಬಂದ್ರೆ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಕಲಿಸ್ತಕ್ಕಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಸಮಾಜದಲ್ಲಿ ಮುಂದೆ ವಿದ್ಯಾರ್ಥಿಗಳು ನಾವು ಹೇಗೆ ವರ್ತಿಸಬೇಕು, ಜವಾಬ್ದಾರಿಯುತ ಪ್ರಜೆಗಳು ಹೇಗೆ ಆಗ್ಬೇಕು ಅನ್ನೋದನ್ನ ಕಲಿಸಿಕೊಡ್ತಕ್ಕಂಥದ್ದೇ ಶಾಲಾ ಕಾಲೇಜುಗಳು. ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಗಮನಿಸ್ಕೋಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಶಾಲಾ ಪರಿಸರ ಅಂತಕ್ಕಂಥದ್ದೇನಿದೆ ಭಯದಿಂದ ಮುಕ್ತವಾಗಿರ್ಬೇಕು. ಅಲ್ಲಿ ಶಾಲಾ ಕಾಲೇಜು ಒಳಗಡೆ ಹೋದ ತಕ್ಷಣ ಭಯ ಸೃಷ್ಟಿ ಮಾಡೋದಲ್ಲ, ಬದಲಾಗಿ ಪ್ರೀತಿ, ವಿಶ್ವಾಸ, ಸ್ನೇಹವನ್ನ ಅಲ್ಲಿ ಸೃಷ್ಟಿ ಮಾಡಬೇಕು. ಅಂದ್ರೆ ಒಬ್ಬರು ಹೊರಗಡೆಯಿಂದ ಬಂದಾಗ ಹೇಗಿರ್ಬೇಕು, ಅವ್ರ ಮುಂದೆ ನಾವು ಹೇಗೆ ವರ್ತಿಸ್ಬೇಕು, ಹಾಗೆ ಶಿಕ್ಷಕರು ಬಂದಾಗ, ಉಪನ್ಯಾಸಕರು ಬಂದಾಗ ಅವ್ರ ಮುಂದೆ ನಾವು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಪ್ರತಿ ಶಾಲಾ ಕಾಲೇಜುಗಳು ನಮಗೆ ಕಲಿಸ್ಕೊಡ್ತಾರೆ. ಸೊ ಆ ಕಲಿಕೆ ಅಂತಕ್ಕಂಥದ್ದೇನಿದೆ ಅದು ಭಯದಿಂದ ಕೂಡಿರಬಾರ್ದು, ಭಯ ಪಡುವುದಲ್ಲ, ಬದಲಾಗಿ ಸಮಾಜದಲ್ಲಿ ನಾವು ಹೇಗೆ ನಿಂತ್ಕೋಬೇಕು ಅನ್ನೋದನ್ನ ಕಲಿಸ್ತಕ್ಕಂಥದ್ದೇ ಈ ಒಂದು ತಳಹದಿ. ಶಿಕ್ಷಕ ಕೇಂದ್ರಿತ ಚಟುವಟಿಕೆಗಿಂತ ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆಗಳು ಹೆಚ್ಚಾಗಿರ್ಬೇಕು. ಅಂದ್ರೆ ಶಿಕ್ಷಕರೇ ಎಲ್ಲಾ ಚಟುವಟಿಕೆಯನ್ನ ಮಾಡೋದಲ್ಲ, ಬದಲಾಗಿ ವಿದ್ಯಾರ್ಥಿಗಳಿಂದ ಮಾಡಿಸ್ಬೇಕು. ಅವರು ಕೂಡ ಕಲ್ತ್ಕೋಬೇಕು. ಮುಂದೆ ಪಾಠ ಮಾಡ್ತಕ್ಕಂಥವ್ರು ಅಥವಾ ಮುಂದೆ ಉಪನ್ಯಾಸ ಮಾಡ್ತಕ್ಕಂಥವ್ರು ಹೇಗಿರ್ಬೇಕು, ಹೇಗೆ ವರ್ತಿಸ್ಬೇಕು, ಹಾಗೆ ಹೇಗೆ ಒಂದು ಸ್ಟೇಜ್ ಫಿಯರ್ ಅಂತಕ್ಕಂಥದ್ದು ಹೇಗೆ ಹೋಗಲಾಡಿಸ್ಬೇಕು ಅನ್ನೋದನ್ನು ಕೂಡ ಪ್ರಮುಖವಾಗಿ ಕಲಿಸ್ಬೇಕು. ಅದಕ್ಕೋಸ್ಕರ MA ಇರ್ಬೋದು, ಕಾಲೇಜುಗಳಲ್ಲಿ ಡಿಗ್ರಿ MAಗಳಲ್ಲಿ ಸೆಮಿನಾರ್ ಅಸೈನ್ಮೆಂಟ್ ಅಂತಕ್ಕಂಥ ಪರಿಕಲ್ಪನೆ ಬಂದಿದೆ.
ಸೊ ಈ ಸೆಮಿನಾರ್ ಅಸೈನ್ಮೆಂಟ್ಗಳು ನಮ್ಮೆಲ್ಲರಿಗೂ ಕೂಡ ಒಂದು ಮುಕ್ತವಾಗಿ ನಾವು ಹೇಗೆ ಮಾತನಾಡಬೇಕು, ಹಾಗೆ ಮುಕ್ತವಾಗಿ ನಮ್ಮ ಬರವಣಿಗೆಯನ್ನು ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಇದು ನಮಗೆ ಕಲಿಸ್ಕೊಡುತ್ತೆ. ಇನ್ನು ಶಿಕ್ಷಕರು ತರಗತಿಯಲ್ಲಿ ಪ್ರಜಾಪ್ರಭುತ್ವ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಅಂದ್ರೆ ಎಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯನ್ನ ಮೂಡಿಸ್ಬೇಕು. ಪ್ರಜಾಪ್ರಭುತ್ವ ಅಂದ ತಕ್ಷಣ ರಾಜಕೀಯ ಅಂತ ಅಲ್ಲ. ಸೊ ಎಲ್ರಿಗೂ ಕೂಡ ಅವಕಾಶ ಇದೆ. ಆ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂತಹ ಗುಣವನ್ನ ಇಲ್ಲಿ ಪ್ರಮುಖವಾಗಿ ಬೆಳೆಸ್ಬೇಕು. ಯಾಕಂದ್ರೆ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಂತಹ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕು. ಇನ್ನು ಬೋಧನೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಬೋಧನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ತರುವಂತಹ ಬದಲಾವಣೆಯನ್ನು ತರತಕ್ಕಂತಹ ಒಂದು ವರ್ತನೆಯಾಗಿದೆ. ಅಂದ್ರೆ ಈ ಬೋಧನೆ ಅಂತಕ್ಕಂಥದ್ದೇನಿದೆ, ವಿದ್ಯಾರ್ಥಿಯಲ್ಲಿಯೂ ಕೂಡ ಒಂದು ಜವಾಬ್ದಾರಿಯುತ ವಾತಾವರಣವನ್ನು ಸೃಷ್ಟಿಸುತ್ತೆ. ಯಾಕಂದ್ರೆ ಪರೀಕ್ಷಾ ದೃಷ್ಟಿಕೋನದಿಂದ ಆತ ಓದಲೇಬೇಕು, ಇಲ್ಲ ನನಗೆ ಓದಬೇಕು, ನಾನು ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಮೂಡಿಸುತ್ತೆ. ಇನ್ನು ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಇಲ್ಲ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ನಾನು ಹೆಚ್ಚು ಹೆಚ್ಚು ವಿಷಯವನ್ನ ಬೋಧನೆ ಮಾಡಬೇಕು ಅಂತಕ್ಕಂತಹ ಜವಾಬ್ದಾರಿ ಮೂಡುತ್ತೆ. ಸೊ ಆದ್ರಿಂದ ಈ ವರ್ತನೆಗಳು, ದ್ವಿಮುಖ ವರ್ತನೆಗಳೇನಿವೆ, ಇದು ತನ್ನದೇ ಆದಂತಹ ರೀತಿಯಲ್ಲಿ ಬೋಧನೆಯ ಮೇಲೆ ಪರಿಣಾಮ ಬೀರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಅಂಶಗಳನ್ನು ಅಳವಡಿಸಿಕೊಂಡು ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿ ಹೊಸ ಹೊಸ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದ ಅಂಶ ಅಂತಾನೆ ಹೇಳ್ಬೋದು. ಇಲ್ಲಿ ವಿದ್ಯಾರ್ಥಿ, ಶಿಕ್ಷಕ ಮತ್ತು ವಿಷಯ ಎಂಬ 3 ಅಂಶಗಳಿರ್ತವೆ. ಅಂದ್ರೆ ಈ 3 ಅಂಶಗಳಿಂದ ಬೋಧನೆ ಕೂಡಿರತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದ್ರೆ ಬೋಧನೆ ಅಂದ್ರೆ ಸುಮ್ಮನೆ ಉಟ್ಕೊಂಡಿಲ್ಲ, ಈ 3 ಅಂಶಗಳಿಂದ ಉಟ್ಕೊಂಡಿದೆ. ಸೊ ನಾವು ವಿಷಯವನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಯಾರಾದ್ರೂ ಇರ್ಬೇಕು, ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಇರ್ಬೇಕು. ಈ ಯಾರಾದ್ರೂ ಇರ್ಬೇಕು ಅಂತಕ್ಕಂಥದ್ದೇ ಒಂದು ವ್ಯವಸ್ಥೆ. ಶಿಕ್ಷಕ ಮತ್ತು ವಿದ್ಯಾರ್ಥಿ ಶಿಕ್ಷಕರಿದ್ರೆ ಅವರಿಗೆ ಬೋಧನೆ ಮಾಡುವುದಕ್ಕೆ ಒಂದು ವಿಷಯ ಇರಬೇಕು, ಅದೇ ಒಂದು ವ್ಯವಸ್ಥೆ. ಸೊ ಈ ಮೂಲಕ ಬೋಧನೆ ಅಂತಕ್ಕಂತಹ ಪರಿಕಲ್ಪನೆ ರೂಪುಗೊಂಡಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಪೂರ್ವ ತಯಾರಿ ಅಂತಕ್ಕಂಥದ್ದು ವಿದ್ಯಾರ್ಥಿಗೆ ಅಥವಾ ಶಿಕ್ಷಕರಿಗೆ ಹೊಸ ಜ್ಞಾನವನ್ನ ನೀಡತಕ್ಕಂತಹ ಪರಿಕಲ್ಪನೆಯಾಗಿದೆ. ವಿದ್ಯಾರ್ಥಿ ಏನಾದರೂ ಸೆಮಿನಾರ್ ಮಾಡಬೇಕು ಅಂದ್ರೆ ಅಥವಾ ಅಸೈನ್ಮೆಂಟ್ ಬರೀಬೇಕು ಅಂದ್ರೆ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು. ಇನ್ನು ರಿಸರ್ಚ್ ಮಾಡ್ತಕ್ಕಂಥವ್ರು ಅಲ್ಲೂ ಕೂಡ ಪೂರ್ವ ತಯಾರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲೂ ಕೂಡ ನಾನು ಮಾತಾಡಿದ್ದೀನಿ, ಸೊ ಅದನ್ನ ಅಲ್ಲಿ ಕೇಳ್ಕೊಳ್ಳಿ. ಇನ್ನು ಇಲ್ಲಿ ಬೋಧನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರು ಬೋಧನೆಯನ್ನ ಮಾಡೋದಕ್ಕೂ ಮೊದಲು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು. ನಾನು ಎಷ್ಟು ಹೇಳಬೇಕು, ಯಾವ ಒಂದು ಅಂಶಗಳನ್ನ ನಾನು ಅಳವಡಿಸ್ಕೋಬೇಕು ಅನ್ನೋದನ್ನು ಕೂಡ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಬೋಧನಾ ವಿಧಾನ, ಈ ಬೋಧನಾ ವಿಧಾನ ಅಂತಕ್ಕಂಥದ್ದೇನಿದೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನ ಮೂಡಿಸುತ್ತೆ. ಅಂದ್ರೆ ಈ ಬೋಧನೆ ಮಾಡ್ತಕ್ಕಂಥದ್ದೇನಿದೆ ಅದು ವ್ಯವಸ್ಥಿತವಾದ ರೂಪದಲ್ಲಿ ಕೂಡಿರ್ಬೇಕು. ಹೇಗೋ ಏನೋ ವಾರ್ತೆಗಳು ಓದ್ತಿರೋರು ಇವರು ಅಂತ ಹೇಳಿ ಏನೋ ಓದಿ ಪಾಠ ಮುಗಿಸ್ಬೇಕಲ್ಲಪ್ಪ ಅಂತ ಮುಗಿಸೋದಲ್ಲ, ಬದಲಾಗಿ ಅಲ್ಲಿ ಅರ್ಥ ಮಾಡಿಸ್ಬೇಕು, ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಡಬೇಕು ವಿದ್ಯಾರ್ಥಿಗಳಿಗೆ. ಆ ವಿಷಯದ ಬಗ್ಗೆ ಜ್ಞಾನವನ್ನ ಬಿತ್ತತಕ್ಕಂತಹ ಕೆಲಸವನ್ನ ಉಪನ್ಯಾಸಕರು, ಅಧ್ಯಾಪಕರು ಮಾಡಬೇಕು. ಸೊ ಆ ಮೂಲಕ ಒಂದು ಜ್ಞಾನ ಅಂತಕ್ಕಂಥದ್ದು ಪ್ರಸಾರ ಆದ್ರೆ ಸಮಾಜದ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಂದು ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಬೋಧನಾ ಕಲಿಕಾ ಸನ್ನಿವೇಶ, ಈ ಬೋಧನಾ ಕಲಿಕಾ ಸನ್ನಿವೇಶ ಅಂತಕ್ಕಂಥದ್ದು ತರಗತಿಯಲ್ಲಿ ಉತ್ತಮವಾಗಿರ್ಬೇಕು. ಸನ್ನಿವೇಶ ಅಂದ್ರೆ ಯಾವುದೋ ಒಂದು ಸನ್ನಿವೇಶ, ಈಗ ಯಾರು ನಗ್ತಾರೆ ಅಂದ್ರೆ ನಾವು ನಗೋದಲ್ಲ, ಅದನ್ನ ತಿದ್ದಿ ಹೇಳ್ತಕ್ಕಂಥದ್ದು ಶಿಕ್ಷಕರ, ಉಪನ್ಯಾಸಕರ ಕರ್ತವ್ಯ ಆಗ್ಬೇಕು. ಇನ್ನು ಯಾರೋ ತರಗತಿಯಲ್ಲಿ ಏನೋ ಒಂದು ಹೀಯಾಳಿಸ್ತಾರೆ ಅಂತಕ್ಕಂಥದ್ದಲ್ಲ, ಆದ್ರೆ ಸೊ ಹೀಯಾಳಿಸ್ತಕ್ಕಂಥದ್ದು
ಯಾಕೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಎಲ್ಲರನ್ನೂ ಕೂಡ ಸ್ನೇಹಿತ ಈ ರೀತಿಯಲ್ಲಿ ಶಿಕ್ಷಕರು ಉಪನ್ಯಾಸಕರು ನೋಡಬೇಕಾಗತ್ತೆ. ಯಾಕಂದರೆ ಯಾರನ್ನೂ ಕೂಡ ವಿರೋಧ ಕಟ್ಟಿಕೊಳ್ತಕ್ಕಂತಹ ಸನ್ನಿವೇಶಗಳು ತರಗತಿಯಲ್ಲಿ ಸೃಷ್ಟಿಯಾಗದೆಯುವ ರೀತಿಯಲ್ಲಿ ನೋಡ್ಕೋಬೇಕು. ಈ ಸನ್ನಿವೇಶಗಳಲ್ಲಿ ಬಾಹ್ಯ ಮತ್ತು ಆಂತರಿಕ ಅಂತಕ್ಕಂತಹ ಎರಡು ಸನ್ನಿವೇಶವನ್ನ ಗಮನಿಸಿದೆ. ಬಾಹ್ಯವಾಗಿ ನಾವು ಹೇಗಿದ್ದೇವೆ, ಆಂತರಿಕವಾಗಿ ಆ ಸನ್ನಿವೇಶ ಹೇಗಿದೆ, ಇವೆರಡನ್ನೂ ಕೂಡ ಅರ್ಥ ಮಾಡ್ಕೋಬೇಕು. ಬಾಹ್ಯವಾಗಿ ನಾವು ಹೇಗೆ ವರ್ತಿಸಬೇಕು, ಆಂತರಿಕವಾಗಿ ಹೇಗೆ ವರ್ತಿಸಬೇಕು ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ಕೂಡ ಕಲ್ತ್ಕೋಬೇಕು. ಇದು ಬಹಳ ಮುಖ್ಯವಾದಂತಹ ಅಂಶ ಅಂತಾನೆ ಹೇಳ್ಬೋದು. ನಾವು ಹೇಗೇಗೋ ಮಾತಾಡೋದಕ್ಕಾಗಲ್ಲ ತರಗತಿಯಲ್ಲಿ. ಸೊ ತರಗತಿಯಲ್ಲಿ ಹೇಗೆ ಮಾತಾಡಬೇಕು, ಮತ್ತೆ ನಾವು ಅಂತರವಾಗಿ ನಾವು ಎಲ್ಲೋ ಹೊರಗಡೆ ಇದ್ದು ನಮ್ಮ ಆತ್ಮೀಯರೊಂದಿಗೆ ಹೇಗೆ ಮಾತಾಡಬೇಕು, ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನಾವು ತರಗತಿ ಒಳಗಡೆ ಬಂದಾಗ ಆಂತರಿಕವಾಗಿ ಬಾಹ್ಯವಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿ ಬರಬೇಕಾಗುತ್ತೆ. ಇನ್ನು ಪಠ್ಯಕ್ರಮ ಅಂತಕ್ಕಂಥದ್ದೇನಿದೆ, ಚಟುವಟಿಕೆ ಆಧಾರಿತವಾಗಿ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ವಿದ್ಯಾರ್ಥಿಗಳಿಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಪಠ್ಯವನ್ನ ರೂಪಿಸಬೇಕು. ಅಲ್ಲಿ ಚಟುವಟಿಕೆನೂ ಇರಬೇಕು ಅಥವಾ ಚರ್ಚೆನೂ ಇರಬೇಕು, ವಿಮರ್ಶೆನೂ ಇರಬೇಕು. ಎಲ್ಲವೂ ಕೂಡ ಇದ್ದಾಗ ಮಾತ್ರ ಅದರ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇವತ್ತೇನಪ್ಪ ಅಂದ್ರೆ ಇವತ್ತಿನ ಸನ್ನಿವೇಶ ಹೇಗಾಗಿದೆ ಅಂದ್ರೆ, ಪಾಠ ಕೇಳ್ತಕ್ಕಂತಹ ವಿದ್ಯಾರ್ಥಿಗಳಿಲ್ಲ, ಪಾಠ ಮಾಡ್ತಕ್ಕಂತಹ ಅಧ್ಯಾಪಕರು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ಕೆಲವು ಕಡೆ ಇದ್ರೂ ಕೂಡ ಅವ್ರನ್ನ ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಸೊ ಅವ್ರಿಗೇನಂದ್ರೆ 1 ಗಂಟೆ ಸಮಯ ಕೊಟ್ಟಿದ್ದಾರೆ. ಸೊ 1 ಗಂಟೆ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಕೇಳ್ಕೊಂಡು ಮನೆಗೆ ಹೋಗ್ಬೇಕು ಅಂತಕ್ಕಂತಹ ಪರಿಕಲ್ಪನೆಯಲ್ಲಿದ್ದಾರೆ. ಸೊ ಇದನ್ನ ಹೋಗ್ಲಾಡಿಸ್ತಕ್ಕಂಥದ್ದು ಪ್ರಮುಖವಾದ ಉದ್ದೇಶ. ಇನ್ನು ವಿಷಯ ಪಾಂಡಿತ್ಯ, ಶಿಕ್ಷಕರು ತಾವು ಆಯ್ಕೆ ಮಾಡಿಕೊಂಡಂತಹ ವಿಷಯದ ಮೇಲೆ ಹೆಚ್ಚಿನ ಪಾಂಡಿತ್ಯವನ್ನ ಪಡ್ಕೊಂಡಿರ್ಬೇಕು. ಅಂದ್ರೆ ನಾವು ಇವತ್ತು ಯಾವ ವಿಷಯವನ್ನ ಬೋಧನೆ ಮಾಡ್ತಾ ಇದ್ದೀವಿ ಆ ವಿಷಯದ ಬಗ್ಗೆ ನಾವು ಆಳವಾಗಿ ತಿಳ್ಕೊಂಡಿರ್ಬೇಕು. ಇವತ್ತು ತಂತ್ರಜ್ಞಾನದ ಯುಗವಾಗಿರುವುದರಿಂದ ಎಲ್ಲವನ್ನೂ ಕೂಡ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಸೊ ಹಾಗಾಗಿ ನಾವು ವಿಷಯವನ್ನ ಅರ್ಥ ಮಾಡ್ಕೋಬೇಕು, ನಂತರದಲ್ಲಿ ಬೋಧನೆ ಮಾಡಬೇಕು. ಇನ್ನು ಕಲಿಕಾ ಸಾಧನಗಳು ಮತ್ತು ಕಲಿಕಾ ತಂತ್ರಗಳು. ಈ ಕಲಿಕಾ ಸಾಧನಗಳು ಕಲಿಕಾ ತಂತ್ರಗಳೇನಿವೆ ಅವು ಕಲಿಕೆಯ ಸಂದರ್ಭದಲ್ಲಿ ಸಮರ್ಪಕವಾಗಿ ಬಳಕೆ ಆದಾಗ ಮಾತ್ರ ಈ ವ್ಯವಸ್ಥಿತವಾಗಿ ರೂಪುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಲಿಕೆಗೆ ಏನೆಲ್ಲ ತಂತ್ರಗಾರಿಕೆ ಬೇಕು, ಏನೆಲ್ಲ ಸಾಧನಗಳನ್ನ ಬಳಸಬೇಕು. ಇನ್ನು ಕೆಲವರು PPTಯನ್ನ ಬಳಸ್ತಾರೆ, ಇನ್ನು ಕೆಲವರು ಲ್ಯಾಪ್ಟಾಪ್ಗಳನ್ನ ಬಳಸ್ಕೊಂಡು ಅದರಲ್ಲಿ ಉಪನ್ಯಾಸವನ್ನ ಕೊಡ್ತಕ್ಕಂಥವ್ರಿದ್ದಾರೆ. ಸೊ ನಾವು ಉಪನ್ಯಾಸವನ್ನ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಹತ್ರ ಇಂತಹ ಸಾಧನಗಳು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಉಪನ್ಯಾಸ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಇಂತಹ ಸಾಧನವನ್ನ ಬಳಸ್ಕೊಂಡು, ಯಾರು ಕೂಡ ಬರ್ಕೊಂಡು ಬರಲ್ಲ. ಬದಲಾಗಿ ಇಂತಹ ಲ್ಯಾಪ್ಟಾಪ್ ನಂತಹ ಸಾಧನಗಳು ಅಥವಾ ಮೊಬೈಲ್ಗಳಿಂದ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಸೊ ನಾವು ಹೇಗೆ ಬಳಕೆ ಮಾಡ್ಕೊಳ್ತೀವಿ ಅನ್ನೋದರ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಇನ್ನು ಮನೋಸಾಮರ್ಥ್ಯ. ಈ ಮನೋಸಾಮರ್ಥ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇದೆಯಾ, ಅಥವಾ ಅವ್ರು ಯಾವ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ, ಅಥವಾ ಅವ್ರನ್ನ ಹೇಗೆ ನಾವು ಕಲಿಕೆಗೆ ತರಬೇಕು ಅಂತಕ್ಕಂಥದ್ದು ಕೂಡ ಉಪನ್ಯಾಸಕರಿಗೆ ಗೊತ್ತಿರಬೇಕು. ಸೊ ಕಲಿಕೆ ಕಡೆಗೆ ಆಸಕ್ತಿ ಮೂಡಬೇಕು ಅಂದ್ರೆ ಇಂತಹ ಅಂಶಗಳು ಬಹಳ ಮುಖ್ಯವಾದವು ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಆ ಕಲಿಕೆ ಗುಣಮಟ್ಟದ್ದಾಗಬೇಕು ಅಂದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು 1 ಗಂಟೆ ಪಾಠ ಮಾಡ್ತೀವಿ ಅಂದ್ರೆ ಆ 1 ಗಂಟೆನೂ ಕೂಡ ಪಾಠದಲ್ಲೇ ಮುಳುಗಿಸೋದಲ್ಲ, ಬದಲಾಗಿ ಒಂದು 10 ನಿಮಿಷ ಬೇಗ ಪಾಠವನ್ನ ಮುಗಿಸಿ ಅವರಿಗೆ ಮನಸ್ಥೈರ್ಯವನ್ನು ಮೂಡಿಸ್ತಕ್ಕಂಥದ್ದು, ಒಂದಿಷ್ಟು ಮೋಟಿವೇಟ್ ಮಾಡ್ತಕ್ಕಂಥದ್ದು, ಹೊಸ ಆವಿಷ್ಕಾರಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರ ಜೊತೆ ಆತ್ಮೀಯತೆಯಿಂದ ವರ್ತಿಸ್ತಕ್ಕಂಥದ್ದು, ಇದು ಕೂಡ ಬಹಳ ಮುಖ್ಯ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಬೋಧನಾ ವಿಧಾನದ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದು ವಿದ್ಯಾರ್ಥಿಗಳು ಅಂದ್ರೆ ಹೇಗಿರ್ಬೇಕು, ಶಿಕ್ಷಕರು ಅಂದ್ರೆ ಹೇಗಿರ್ಬೇಕು, ಗುಣಲಕ್ಷಣಗಳೇನು ಅಥವಾ ಅದರ ಒಂದು ಅಂಶಗಳೇನು, ಪ್ರೇರಣೆಗಳೇನು,
ಪರಿಣಾಮಗಳೇನು ಇವೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೆ. ಸೊ ಸಂಚಿಕೆ ದೊಡ್ಡದಾದರೂ ಕೂಡ ವಿಷಯ ನಿಮಗೆ ತಲುಪಿದೆ ಅಂತ ಭಾವಿಸ್ತೀನಿ. ಸೊ ಇನ್ನು ಏನಾದರೂ ಪ್ರಶ್ನೆಗಳಿದ್ರೆ ಈ ವಿಷಯದ ಬಗ್ಗೆ ನೀವು ಕಮೆಂಟ್ ಮುಖಾಂತರ ಪ್ರಶ್ನೆಗಳನ್ನ ಕೇಳಬಹುದು. ಆ ಪ್ರಶ್ನೆಗಳನ್ನ ಆಧಾರವಾಗಿಟ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ. ಸೊ ಇಂತಹ ವ್ಯವಸ್ಥೆಗಳು ರೂಪುಗೊಳ್ಳಬೇಕಂದ್ರೆ ಬಹಳಷ್ಟು ಪ್ರಯತ್ನಗಳು ಬಹಳ ಮುಖ್ಯ. ಯಾಕಂದ್ರೆ ಸುಮ್ಮನೆ ಕೇಸೆಟ್ ನೆಟ್ಟು ಪಾಸ್ ಆಗಲ್ಲ. ಇಂತಹ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಆಂಗ್ಲ ಭಾಷೆಗೆ ಪರಿವರ್ತಿಸಿಕೊಳ್ಳೋದು ಬಹಳ ಮುಖ್ಯ. ಇವತ್ತು ಈ ನನ್ನ ಸಂಚಿಕೆನೇ ತಗೊಂಡೋಗಿ ನೀವು ಜೆಮಿನಿ ಮೂಲಕ ನೀವು ಆಂಗ್ಲ ಭಾಷೆಯಲ್ಲೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಈ ಸಂಚಿಕೆಯನ್ನ ಯೂಟ್ಯೂಬ್ ಮೂಲಕ ಶೇರ್ ಮಾಡಿದ್ರೆ ಅದು ನಿಮಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ನಾನು ಹೇಳಿದಂತ ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಹಾಗಾಗಿ ಇಂತಹ ವ್ಯವಸ್ಥೆಗಳು ಇರೋದ್ರಿಂದ ಎಲ್ಲವೂ ಕೂಡ ತಂತ್ರಜ್ಞಾನ ಫೋನ್ ನಲ್ಲಿದೆ. ಫೋನ್ ಅನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಕೈಲಿದೆ. ಸೊ ಹಾಗಾಗಿ ಇಂತಹ ಅಂಶಗಳನ್ನ ಗಮನಿಸಿಕೊಂಡು ನಿಮ್ಮ ಕೆಸೆಟ್ ಮತ್ತು UGC ನೆಟ್ ಪರೀಕ್ಷೆ ಯಶಸ್ವಿ ಆಗಲಿ ಅಂತಕ್ಕಂಥದ್ದು ನನ್ನ ಕೋರಿಕೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಈ ಪ್ರಯತ್ನ ಪರಿಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್.